ಫ್ರೆಂಡ್ಸ್ MR ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಂಡಿಯನ್ ನೇವಿಯಲ್ಲಿ ಅಗ್ನಿವೀರ್ SSR ಮತ್ತು MR ಹುದ್ದೆಗಳ ಹೊಸ ನೇಮಕಾತಿ ಆರಂಭವಾಗಿದ್ದು, ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಶೈಕ್ಷಣಿಕ ಅರ್ಹತೆ ಎಷ್ಟು ಮುಗಿಸಿರಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗಿರುವ ಡಾಕ್ಯುಮೆಂಟ್ಸ್ಗಳೇನೇನು, ಇದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ಹುದ್ದೆಗಳ ಮಾಹಿತಿಯನ್ನು ಬಿಟ್ಟರೂ ಕೂಡ ನಿಮಗೆ ಏನಪ್ಪ ಅಂದರೆ ನೋಟಿಫಿಕೇಶನ್ ಆಗಿ ಮೆಸೇಜ್ ಬರುತ್ತೆ. ಈಗ ಈ ಒಂದು ಹುದ್ದೆಯ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗಿ. ಜಾಯಿನ್ ಇಂಡಿಯನ್ ನೇವಿ ಅಗ್ನಿವೀರ್ SSR MR ರಿಕ್ರೂಟ್ಮೆಂಟ್ ಆನ್ಲೈನ್ ಫಾರ್ಮ್ 2025-26 ಇಲ್ಲಿ ನೋಡ್ತಾ ಹೋಗಿ. ಏನಪ್ಪ ಅಂದರೆ ಇದು ಇಂಡಿಯನ್ ನೇವಿ ಅಗ್ನಿವೀರ್ ಸ್ಕೀಮ್ 2025ರಲ್ಲಿ ನೇಮಕಾತಿಗಳನ್ನು ಆರಂಭ ಮಾಡಲಾಗಿದೆ. ಇಲ್ಲಿ ಅಪ್ಲಿಕೇಶನ್ ಫೀ ನೋಡ್ತಾ ಹೋಗಿ. ಮೊದಲಿಗೆ ಏನಪ್ಪ ಅಂದರೆ ಇಲ್ಲಿ ಜನರಲ್ OBC EWS ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ 550 ರೂಪಾಯಿ ಇರುತ್ತೆ. ಹಾಗೆ ಇಲ್ಲಿ SC ST ಕ್ಯಾಂಡಿಡೇಟ್ಸ್ಗಳಿಗೆ ಎಷ್ಟಿರುತ್ತೆ ಅಂದರೆ 550 ರೂಪಾಯಿ ಕೂಡ ಇದೆ. ಏನಪ್ಪ ಅಂದರೆ ಇಲ್ಲಿ ಇಬ್ಬರಿಗೂ ಕೂಡ ಸೇಮ್ ಅಪ್ಲಿಕೇಶನ್ ಫೀಸನ್ನು ಇಟ್ಟಿದ್ದಾರೆ. ನಂತರ GST ಚಾರ್ಜ್ ಎಕ್ಸ್ಟ್ರಾ 18% ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಕ್ಸ್ಟ್ರಾ 18% ನಿಮ್ಮ ಒಂದು ಏನಪ್ಪ ಅಂದರೆ ಅಪ್ಲಿಕೇಶನ್ ಫೀಯನ್ನು ಇಲ್ಲಿ ತುಂಬಿಕೊಳ್ಳಲಾಗುತ್ತೆ. ಪೇಮೆಂಟ್ ಮೋಡ್ ಬಂದುಬಿಟ್ಟು ಆನ್ಲೈನ್ ಮುಖಾಂತರ ಮಾತ್ರ ಈ ಹುದ್ದೆಗೆ ಅಪ್ಲಿಕೇಶನ್ ಫೀಸನ್ನು ನೀವು ತುಂಬಬೇಕು. ಯಾವುದೇ ರೀತಿ ಇಲ್ಲಿ ಆಫ್ಲೈನ್ ಮೂಲಕ ತುಂಬುವ ಅವಕಾಶ ಇರೋದಿಲ್ಲ. ನಂತರ ಇಂಪಾರ್ಟೆಂಟ್ ಡೇಟ್ಸ್ ನೋಡ್ತಾ ಹೋಗಿ. ಇಲ್ಲಿ ಅಂದರೆ ಆನ್ಲೈನ್ ಇಲ್ಲಿ ಮೊದಲಿಗೆ ಏನಪ್ಪ ಅಂದರೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ ದಿನಾಂಕ ನೋಡ್ತಾ ಹೋದರೆ 20 ಮಾರ್ಚ್ 2025ಕ್ಕೆ ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಬಂದುಬಿಟ್ಟು 29 ಮಾರ್ಚ್ 2025ಕ್ಕೆ ಪ್ರಾರಂಭವಾಗಿದೆ. ಕೊನೆಯ ದಿನಾಂಕ ಅಂದರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10 ಏಪ್ರಿಲ್ 2025ರವರೆಗೆ ಇರುತ್ತೆ. ಇದರ ಒಳಗಾಗಿ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನೂ ಯಾರ್ಯಾರಿಗೆ ಅಗ್ನಿವೀರ್ MR ಮತ್ತು SSR ಹುದ್ದೆಯ ರಿಕ್ರೂಟ್ಮೆಂಟ್ ಬಗ್ಗೆ ಯಾರ್ಯಾರಿಗೂ ಇನ್ನೂ ಗೊತ್ತಾಗಿಲ್ಲ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯವಾಗುತ್ತೆ. ಇಲ್ಲಿ ಕರೆಕ್ಷನ್ ವಿಂಡೋ ಓಪನ್ ಅಂದರೆ ನೀವು ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ತಪ್ಪಾಗಿದ್ದರೆ ಅದನ್ನು ಎಡಿಟ್ ಮಾಡ್ಕೊಳ್ಳಿಕ್ಕೆ 2 ದಿನಗಳ ಕಾಲಾವಕಾಶನ ಕೊಟ್ಟಿರ್ತಾರೆ. ಅದು ಕೂಡ ಏನಪ್ಪ ಅಂದರೆ 14ರಿಂದ 16 ಏಪ್ರಿಲ್ 2025ರವರೆಗೆ ಇರುತ್ತೆ. ಅದರ ಒಳಗಾಗಿ ನೀವು ಏನಪ್ಪ ಅಂದರೆ ಎಡಿಟನ್ನು ಮಾಡ್ಕೋಬೋದು. ನಂತರ ಅಡ್ಮಿಟ್ ಕಾರ್ಡ್ ಬಗ್ಗೆ ಯಾವುದೇ ದಿನಾಂಕವನ್ನಾಗಲಿ ಯಾವುದೇ ನೋಟಿಫಿಕೇಶನ್ ಕೂಡ ಬಿಡುಗಡೆ ಮಾಡಿಲ್ಲ. ಎಕ್ಸಾಮ್ ಡೇಟ್ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅಂದರೆ ತಿಂಗಳು ಮಾತ್ರ ಇಲ್ಲಿ ಹೇಳಿದ್ದಾರೆ, ಡೇಟ್ ಯಾವುದೇ ರೀತಿ ಫಿಕ್ಸ್ ಮಾಡಿಲ್ಲ. ಅಂದರೆ ಮೇ 2025ರ ತಿಂಗಳಲ್ಲಿ ನಡೆಸಲಾಗುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಮೇಯಲ್ಲಿ ನಿಮ್ಗೆ ಯಾವುದೇ ದಿನಾಂಕದಿಂದ ಅವರು ಎಕ್ಸಾಮನ್ನು ನಡೆಸಬಹುದು. ನಂತರ ಏಜ್ ಲಿಮಿಟ್ ನೋಡ್ತಾ ಹೋಗಿ. ಇಲ್ಲಿ ಮಿನಿಮಮ್ ಏಜ್ ಏನಪ್ಪ ಅಂದರೆ 17.5 ವರ್ಷ ಅಂದರೆ 17.5 ಇಂದ ಹಿಡಿದು ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ 23 ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಇಲ್ಲಿ ಏನಪ್ಪ ಅಂದರೆ ವೇಕೆನ್ಸಿ ಡೀಟೇಲ್ಸ್ ಅಂದರೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡ್ತಾ ಹೋಗಿ. ಅಗ್ನಿವೀರ್ MR ಹುದ್ದೆಗೆ ಯಾವ ರೀತಿ ನೀವು ಕ್ವಾಲಿಫಿಕೇಷನ್ನ ಮುಗಿಸಿರಬೇಕು ಅಂತ ನೋಡೋದಾದರೆ ಇಲ್ಲಿ ನೋಡ್ತಾ ಹೋಗಿ. ಪಾಸ್ಡ್ ಕ್ಲಾಸ್ 10th ಹೈಸ್ಕೂಲ್ ಎಕ್ಸಾಮ್ ಪಾಸ್ಡ್ ಇನ್ ಎನಿ ರೆಕಾಗ್ನೈಸ್ಡ್ ಬೋರ್ಡ್ ಇನ್ ಇಂಡಿಯಾ. ಅಂದರೆ ನೀವು ಯಾವುದೇ ಸಂಸ್ಥೆಯಿಂದ ಅಂದರೆ ಇಂಡಿಯಾದಲ್ಲಿ ಯಾವುದೇ ಸಂಸ್ಥೆಯಿಂದ 10ನೇ ತರಗತಿಯಲ್ಲಿ ಪಾಸಾಗಿದ್ದರೆ ಸಾಕು, ನೀವು ಅಗ್ನಿವೀರ್ MR ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಇಲ್ಲಿ ಏನಪ್ಪ ಅಂದರೆ ಅಗ್ನಿವೀರ್ SSR ಹುದ್ದೆಗೆ ನೋಡ್ತಾ ಹೋಗಿ. ಅಗ್ನಿವೀರ್ SSR ಹುದ್ದೆಗೆ ನೀವು 12ನೇ ತರಗತಿಯಲ್ಲಿ ಏನಪ್ಪ ಅಂದರೆ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಹಾಗೆ ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಈ 3ರಲ್ಲಿ ಒಂದನ್ನು ನೀವು ಪಾಸಾಗಿದ್ದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತೆ. ನಂತರ ಇಲ್ಲಿ ಇಂಡಿಯನ್ ನೇವಿ MR ಮತ್ತು SSR ಫಿಸಿಕಲ್ ಎಲಿಜಿಬಿಲಿಟಿ ಡೀಟೇಲ್ಸ್ ನೋಡ್ತಾ ಹೋಗಿ. ಇಲ್ಲಿ ಹೈಟ್ ಬಂದುಬಿಟ್ಟು ಪುರುಷರಿಗೆ 157 ಸೆಂಟಿಮೀಟರ್ ಹಾಗೆ ಮಹಿಳೆಯರಿಗೆ 152 ಸೆಂಟಿಮೀಟರ್. ಹಾಗೆ ರನ್ನಿಂಗ್ ಬಂದುಬಿಟ್ಟು ಏನಪ್ಪ ಅಂದರೆ 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಏನಪ್ಪ ಅಂದರೆ 1600 ಮೀಟರ್ ರನ್ನಿಂಗ್ ಪುರುಷರಿಗೆ ಇರುತ್ತೆ. ಹಾಗೆ 8 ನಿಮಿಷಗಳಲ್ಲಿ 1600 ಮೀಟರ್ ಮಹಿಳೆಯರಿಗೆ ರನ್ನಿಂಗ್ ಇರುತ್ತೆ. ನಂತರ ಇಲ್ಲಿ ಸ್ಕ್ವಾಟ್ ಅಪ್ಸ್ ಏನಪ್ಪ ಅಂದರೆ ಇಲ್ಲಿ ಅಂದರೆ ಉಟಕ್ ಬೈಟಕ್ ಇರುತ್ತೆ. ಅದು 20 ಸಲ ಏನಪ್ಪ ಅಂದರೆ ಪುರುಷರಿಗೆ, 15 ಸಲ ಮಹಿಳೆಯರಿಗೆ ಇರುತ್ತೆ. ಹಾಗೆ ಪುಷಪ್ಸ್ ಬಂದುಬಿಟ್ಟು 12 ಸಾರಿ ಪುರುಷರಿಗೆ ಮತ್ತು ಇಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿ ಪುಷಪ್ಸ್ ಇರುವುದಿಲ್ಲ. ನಂತರ ಇಲ್ಲಿ ಬೆಂಟ್ ನೀ ಸಿಟಪ್ಸ್ ಇಲ್ಲಿ ಪುರುಷರಿಗೆ ಯಾವುದೇ ರೀತಿ ಇರುವುದಿಲ್ಲ. ಇದು ಮಹಿಳೆಯರಿಗೆ 10 ಸಾರಿ ಚಾನ್ಸ್ ಇರುತ್ತೆ. ನಂತರ ಇಲ್ಲಿ ಮಂತ್ಲಿ ಪ್ಯಾಕೇಜ್ ಡೀಟೇಲ್ಸನ್ನು ನೋಡ್ತಾ ಹೋದರೆ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಹೋಗಿ. ಫಸ್ಟ್ ಮಂತ್ ಏನಪ್ಪ ಅಂದರೆ ಮೊದಲನೇ ವರ್ಷ
21,000 ರೂಪಾಯಿವರೆಗೆ ಇರುತ್ತೆ. ಇಲ್ಲಿದೆ ನೋಡಿ, 21,000 ರೂಪಾಯಿವರೆಗೆ ಏನಪ್ಪ ಅಂದರೆ ನಿಮ್ಮ ಕೈಗೆ ಬರುತ್ತೆ. 9,000 ಫಂಡಾಗಿ ಕಟ್ಟಾಗತ್ತೆ. ಎರಡನೇ ವರ್ಷ ನೋಡ್ತಾ ಹೋಗಿ 33,000. 33,000ದಲ್ಲಿ ನಿಮ್ಮ 23,000 ನಿಮ್ಮ ಕೈಗೆ ಬರುತ್ತೆ. 9,900 ರೂಪಾಯಿ ಕಟ್ಟಾಗತ್ತೆ. ಇದು ನಿಮಗೆ ಸಂಪೂರ್ಣ ಮಾಹಿತಿ ಬೇಕಂದರೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕಲ್ಲಿ ಈ ಒಂದು PDF ಅನ್ನು ಹಾಕಿರ್ತೀನಿ. ನೀವು ಸಂಪೂರ್ಣ ಮಾಹಿತಿನ ಅಂದರೆ ಡೀಟೇಲ್ಸ್ ಏನಪ್ಪ ಅಂದರೆ ನಿಮ್ಮ ಮಂತ್ಲಿ ಪ್ಯಾಕೇಜ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು. ಇಲ್ಲಿ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸುವ ಲಿಂಕ್ ಬೇಕಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಏನಪ್ಪ ಅಂದರೆ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ.